ಹೊಸ ವರ್ಷಾಚರಣೆಗೆ ಐಟಿ ಬೆಂಗಳೂರು ಸಜ್ಜಾಗಿದೆ. ಸಂಭ್ರಮಾಚರಣೆಗೆ ಖಡಕ್ ರೂಲ್ಸ್ಗಳು ಕೂಡ ಇದ್ದಾವೆ, ಖಡಕ್ ವಾರ್ನಿಂಗ್ ಕೂಡ ಕೊಡಲಾಗಿದೆ. ನಿಯಮ ಪಾಲಿಸದೇ ಇದ್ದರೆ ಸರ್ಕಾರ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಭ್ರಮಾಚರಣೆ ಇರುತ್ತೆ, ಆದರೆ ಅದರ ನೆಪದಲ್ಲೇ ರೂಲ್ಸ್ಗಳನ್ನು ಬ್ರೇಕ್ ಮಾಡೋ ಹಾಗಿಲ್ಲ. ಪ್ರತಿಯೊಬ್ಬರು ಕೂಡ ಪಾಲಿಸಲೇಬೇಕು ಅಂತೇಳಿ, ಇಲ್ಲದೇ ಇದ್ದರೆ ಕಠಿಣ ಕ್ರಮವನ್ನು ಮುಲಾಜಿಲ್ಲದೆ ತೆಗೆದುಕೊಳ್ಳಲಾಗುತ್ತೆ. ನಿಯಮಾನುಸಾರವಾಗಿಯೇ ಆಚರಣೆಯನ್ನು ಮಾಡಬೇಕು. ಎಚ್ಚರಿಕೆಯಾದರೂ ಅಂದ್ಕೊಳ್ಳಿ, ಮನವಿ ಅಂತನಾದರೂ ಅಂದ್ಕೊಳ್ಳಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 7 ದಿನಗಳ ಶೋಕಾಚರಣೆ ಘೋಷಣೆ ಮಾಡಿದ್ದೇವೆ. ಇದು ಕೇವಲ ಸರ್ಕಾರದ ಕಾರ್ಯಕ್ರಮಗಳಿಗೆ ಮಾತ್ರ. ಖಾಸಗಿ ಕಾರ್ಯಕ್ರಮಗಳನ್ನು ನಿಯಮಗಳಿಗೆ ಅನುಸಾರ ಮಾಡಿಕೊಳ್ಳಿ. ಹೋಟೆಲು ರೆಸಾರ್ಟ್ನವರು ಸರ್ಕಾರದ ನಿಯಮವನ್ನು ಪಾಲಿಸಿ. ನಾವು ಬಿಸ್ನೆಸ್ ಮಾಡೋರಿಗೆ ಅಡ್ಡಿಪಡಿಸೋಕ್ಕಾಗಲ್ಲ. ಬೆಂಗಳೂರಿನಾದ್ಯಂತ 10,000 CCTV ಅಳವಡಿಸಲಾಗಿದೆ. ಎಚ್ಚರಿಕೆಯಿಂದ ಹೊಸ ವರ್ಷವನ್ನು ಆಚರಿಸಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ ಎನಿವನ್ಸ್ ಪರ್ಸನಲ್ ಲೈಫ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರವ್ರ ಸೆಲೆಬ್ರೇಷನ್ ಅವ್ರವ್ರು ಏನೇನು ಬೇಕೋ ನ್ಯೂ ಇಯರ್ಸ್ ಮಾಡಲಿ, ಭಾಳ ನಮ್ರತೆಯಿಂದ ಶಿಸ್ತಿನಿಂದ. ಟೈಮ್ ಎಕ್ಸ್ಟೆನ್ಷನ್ ಇವೆಲ್ಲ ಕೂಡ ಕೆಲವು ಇದೆ, ಅದೆಲ್ಲ ಪೊಲೀಸವರೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಅದರಿಂದ ನಾನು ಭಾಳ ಲಾ ಆ್ಯಂಡ್ ಆರ್ಡರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನಮ್ಮ ಕರ್ನಾಟಕದ ಡಿಸೆನ್ಸಿ ಎಲ್ಲ ಕೂಡ ಇರಬೇಕು. ಹುಡುಗರುಗಳಿಗೆ, ಯಂಗ್ಸ್ಟರ್ಸ್ಗೆ ವಿಶೇಷವಾಗಿ ತಾವು ಗಮನದಲ್ಲಿ ಇಟ್ಕೊಂಡಿರಬೇಕು. ತಾವು ತಮ್ಮೆಲ್ಲರೂ ಕೂಡ ಸುಮಾರು 10,000ಕ್ಕೂ ಹೆಚ್ಚು ಕ್ಯಾಮ್ರಾಗಳು ಬೆಂಗಳೂರು ಸಿಟಿಲಿ ಅಳವಡಿಸಿದ್ದಾರೆ. ನಿಮ್ಮ ಎಲ್ಲ ಮೂಮೆಂಟು ಆಕ್ಟಿವಿಟೀಸ್ ಕೂಡ ಇದೆ. ಯಾರಿಗೂ ಒಬ್ರಿಗೂ ಕೂಡ ಮಿಸ್ಬಿಹೇವ್ ಮಾಡೋಂಥ ಕೆಲಸ ಆಗಬಾರ್ದು ಅಂತೇಳಿ ಬೆಂಗಳೂರಿನಲ್ಲಿ ನಾನು ಇದನ್ನು ಎಲ್ಲರಿಗೂ ಕೂಡ ನಾನು ವಾರ್ನ್ ಅಂತ ತಿಳ್ಕೊಳ್ಳಿ, ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ, ಮನವಿ ಅಂತ ತಿಳ್ಕೊಳ್ಳಿ, ಈ ದಿಟ್ಟಿನಲ್ಲಿ ಹೋಗಬೇಕು. ಇಡೀ ರಾಜ್ಯದಲ್ಲೇ ಅಷ್ಟೇ ಎಲ್ಲ ಕಡೆನೂ ಭಾಳ ಗಾಂಭೀರ್ಯವನ್ನು, ಗೌರವವನ್ನು, ನಮ್ಮ ರಾಜ್ಯ ಹೆಸರು ಭಾಳ ಸಂಸ್ಕೃತಿ, ಇಟ್ ಈಸ್ ಆನ್ ಇಂಟರ್ನ್ಯಾಷನಲ್ ಸಿಟಿ. ಇದನ್ನು ನೀವು ಕಾಪಾಡ್ಕೊಂಡು ಹೋಗಬೇಕು. ನಾವು ಬಿಸ್ನೆಸ್ ನಡೆಸೋರು ಕೂಡ ಏನು ಗೈಡ್ ಮಾಡಬೇಕು ಅದನ್ನು ಇವತ್ತು ನಾಳೆಯಲ್ಲಿ ನಮ್ಮ ಪೊಲೀಸವರು, ಕಾರ್ಪೊರೇಷನ್ ಅವರು ನಿಮಗೆಲ್ಲರೂ ಕೂಡ ತಿಳಿಸ್ತಾರೆ. ವಿಲ್ ಬಿ ಲಿಟಲ್ ಬಿಟ್ ರಿಲ್ಯಾಕ್ಸ್ಡ್ ಆನ್ ದಟ್ ದಿಸ್ ಒನ್, ಬಟ್ ಸ್ಟಿಲ್ ವಿ ವಿಲ್ ನಾಟ್ ಲೆಟ್ ಎನಿಥಿಂಗ್ ಗೋ ಔಟ್ ಆಫ್ ದಿ ಲಾ. ಇನ್ ಎನಿವನ್ಸ್ ಪರ್ಸನಲ್ ಲೈಫ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರವ್ರ ಸೆಲೆಬ್ರೇಷನ್ ಅವರು